Good morning, my dear students. Welcome back to the discussion of remaining part of the topic electrochemistry. In the last visit, we have discussed important terms like electrical resistance, conductance, specific resistance ಅಥವಾ resistivity, conductivity ಅಥವಾ specific conductance, molar conductance, equivalent conductance, all those relations between these various terms followed by the numerical problems from NCERT as well as from other textbook also we have practiced. So somehow we try to implement these formula, these relations for the numerical problems. You must be very careful in such questions like we had conductivity K equals to 1 by R into L by A, that L by A is called as a cell constant. And in the multiple choice question, they give this as conductance. In other words, this 1 by R is called as a conductance. The reciprocal of resistance is called as conductance into L by A is a cell constant. L by A is a cell constant. So the product of conductance and cell constant gives option number 1 resistance, option number 2 molar conductance, option number 3 both 1 and 3, fourth option conductivity ಅಥವಾ specific conductance ಅಂತ ಹೇಳಬೇಕು. ಇಲ್ಲಿ K ಅಂತಂದ್ರೆ specific conductance ಅಥವಾ conductivity ಅಂತ ಕರೀತಾರೆ. ಇದು ಒಂದು ಸಿಚುವೇಶನ್ ಡಿಸ್ಕಷನ್ ಮಾಡಿವಿ. ಇನ್ನೊಂದು ನೆನಪಿಟ್ಕೋಬೇಕು, ಈ ರೆಸಿಸ್ಟೆನ್ಸ್ ಆರ್ ಮತ್ತು ಕೆ ಮಲ್ಟಿಪ್ಲೈ ಮಾಡ್ತಾರೆ, ಉಳಿತದೇನು ಎಲ್ ಬೈ ಎ ಅಂತಂದ್ರ ಸೆಲ್ ಕಾನ್ಸ್ಟಂಟ್ ಈಕ್ವಲ್ಸ್ ಟು ಸೆಲ್ ಕಾನ್ಸ್ಟಂಟ್ ಎಲ್ ಬೈ ಎ ಈಕ್ವಲ್ಸ್ ಟು ಕೆ ಇಂಟು ಆರ್. ಕೆ ಇಂಟು ಆರ್, ಕೆ ಅಂತಂದ್ರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಥವಾ ಕಂಡಕ್ಟಿವಿಟಿ, ಕೆ ಅಂತಂದ್ರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಆರ್ ಕಂಡಕ್ಟಿವಿಟಿ ಇಂಟು ಆರ್ ಅಂತಂದ್ರೆ ರೆಸಿಸ್ಟೆನ್ಸ್, ಆರ್ ಅಂತಂದ್ರೆ ರೆಸಿಸ್ಟೆನ್ಸ್. ಸಿ ನೋ ಕ್ವಶನ್ ವಿಲ್ ಬಿ ಫ್ರಮ್ ದ ಔಟ್ಸೈಡ್ ದಿ ಸಿಲೆಬಸ್. ಎಲ್ಲನೂ NCERT ಬೇಸ್ ಇಟ್ಕೊಂಡೆ ಪೇಪರ್ ಸೆಟ್ ಮಾಡ್ತಾರ. ಯು ಸಿ ದ ಲಿಸನ್ ಟು ದ ಸ್ಪೀಚ್ ಗಿವನ್ ಬೈ ದಿ those students who have got out of 720 in the NEET examination. You can have an idea and prepare accordingly. Well, likewise we had discussed many more formula. Idondu formula munde discuss ಮಾಡಿದೆವು. You try to see these relations and also we have discussed lambda m equals to k into 1000 divided by molarity, where m is molarity of the solution means concentration. So 1000 ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಇದು molarity ಅಂದ್ರೆ ಏನಿತ್ತು ಆಕ್ಚುಲಿ ಮೋಲ್ ಪರ್ ಲೀಟರ್ ಇತ್ತು. ಅದು ಪರ್ ಲೀಟರ್ ಮ್ಯಾಗ ಹೋಗಿ ಪ್ಲಸ್ ಆಗಿ ಏನಾಗ್ಯದ ಸೆಂಟಿಮೀಟರ್ ಕ್ಯೂಬ್ ಮಾಡ್ಕೊಂಡಿವಿ, 1000 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಆ ಸೆಂಟಿಮೀಟರ್ ಕ್ಯೂಬ್ ಇದು ಕೇದು ಸೈಮನ್ ಪರ್ ಸೆಂಟಿಮೀಟರ್ ಕೂಡಿ ಅಷ್ಟು ಅಡ್ಜಸ್ಟ್ ಮಾಡಿದಾಗ ಆಫ್ಟರ್ ಅಡ್ಜಸ್ಟಿಂಗ್ ಆಲ್ ದೀಸ್ ಟರ್ಮ್ಸ್ ವಿ ಗಾಟ್ ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್ ಅಂತ ತಿಳ್ಕೊಂಡು ಯೂನಿಟ್ ಕೂಡ ಡಿಸ್ಕಷನ್ ಮಾಡಿದಾಗ. ಆಮೇಲೆ ಈಗ ನೋಡ್ರಿ ಇನ್ನೊಂದು ಡಿಸ್ಕಷನ್ ಮಾಡಿದಾಗ ಲ್ಯಾಂಬ್ಡಾ ಇ ಕ್ಯೂಬ್ ಈಕ್ವಲ್ಸ್ ಟು ಕೆ ಇಂಟು 1000 ಡಿವೈಡೆಡ್ ಬೈ ನಾರ್ಮಲಿಟಿ. ಸೊ ನಾರ್ಮಲಿಟಿ ಅಂತಂದ್ರೆ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಆ ಎಲೆಕ್ಟ್ರೋಲೈಟ್ ಇಂದು ಎಷ್ಟು ಗ್ರಾಮ್ ಇಕ್ವಿಲೆಂಟ್ಸ್ ಡಿಸಾಲ್ವ್ ಆಗ್ಯಾವ ಅಂತ ಅರ್ಥ. ಅಂತಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಕಂಡಕ್ಟೆನ್ಸ್ ಆಫ್ ಆಲ್ ದ ಅಯಾನ್ಸ್ produced by dissolution of 1 gram equivalent of an electrolyte in 1 liter of solution. One thing I will tell you now in this class, for the same solution you take the ratio of these two. For the same solution I write the ratio of, let us consider the same solution, ಒಂದೇ ತರದ ಸೊಲ್ಯೂಷನ್ ತಗೊಂಡು ಅದಕ್ಕೆ ಮೋಲಾರ್ ಕಂಡಕ್ಟಿವಿಟಿ ಮತ್ತು ಈಕ್ವಲೆಂಟ್ ಕಂಡಕ್ಟಿವಿಟಿಗೆ ಏನು ರಿಲೇಷನ್ ಅದ ಅದು ಬರ್ತಾ ಇದ್ದೀನಿ. ಯು ಸೇವ್ ದಿಸ್ ಇನ್ಫಾರ್ಮೇಷನ್. So lambda m by lambda e cube.
ಸೊ ಲ್ಯಾಂಬ್ಡಾ ಎಮ್ ಅಂದ್ರೆ ಹೇಗೆ ಬರ್ತೀರಿ ಕೆ ಇಂಟು 1000 ಡಿವೈಡೆಡ್ ಬೈ ಮೊಲಾರಿಟಿ. ಇದು ಡಿವೈಡೆಡ್ ಬೈ ಆಗನ ಹಿಂಗೆ ರೆಸಿಪ್ರೋಕಲ್ ಆಗ್ತದೆ, ರಿವರ್ಸ್ ಆಗಿ ಮ್ಯಾಗ ಹೋಗ್ಬಿಡ್ತದೆ. ಅವಾಗ ಏನಾಗ್ತದ ದಿಸ್ ಬಿಕಮ್ಸ್ ನಾರ್ಮಾಲಿಟಿ ಡಿವೈಡೆಡ್ ಬೈ ಕೆ ಇಂಟು 1000. ಇದು ರಿಲೇಷನ್ ಡೆವಲಪ್ ಆಗ್ತದೆ. ಅಂಡ್ ಹಿಯರ್ ವಿ ಸಿ lambda m molar conductivity and lambda eq is normality. Remember both are of the same solution. ಇವೆರಡು ತಗೊಂಡದ್ದು ಒಂದೇ ಸೊಲ್ಯೂಷನ್ ತಗೊಂಡಿವಿ. ಸೊ ಮೋಲಾರ್ ಕಂಡಕ್ಟಿವಿಟಿ ಬರ್ದೀನಿ k into 1000 m ಡಿವೈಡೆಡ್ ಬೈ ಇದು ಬರೀಬೇಕು. ಇದು ರೆಸಿಪ್ರೋಕಲ್ ಆಗಿ ಮ್ಯಾಗ ಹೋಗಿ ಏನಾಗ್ತದೆ ಕ್ಯಾನ್ಸಲ್ ಆಗಿ ಏನು ಉಳಿತು ಲಾಸ್ಟ್ಗೆ lambda m by lambda eq equals to normality divided by molarity. ನಿಮ್ಗೆ ಒಂದ್ಸಲ ಹೇಳಿದ್ದೆ ನಾನು ಇನ್ ದ ಟಾಪಿಕ್ ಸೊಲ್ಯೂಷನ್ ಇನ್ ದ ಬಿಗಿನಿಂಗ್. ಆ ವೇಟ್ ಪರ್ಸೆಂಟ್ ಮಾಸ್ ಪರ್ಸೆಂಟ್ ಮಾಡೋ ಕಾಲಕ್ಕ ವಿ ಹ್ಯಾವ್ ಡಿಸ್ಕಸ್ಡ್ ರಿಲೇಷನ್ ಬಿಟ್ವೀನ್ ಮೊಲಾರಿಟಿ ಅಂಡ್ ನಾರ್ಮಾಲಿಟಿ. ನೆನಪಿರ್ಬೋದು n equals to nm ಅಂತ ಹೇಳಿ ನಾನು ಬರ್ದದ್ದು ನನ್ನ ನೆನಪದ. ಯು ಕ್ಯಾನ್ ಸಿ ರೆಫರ್ ಟು ದೋಸ್ ನೋಟ್ಸ್ ಆಲ್ಸೋ. For the same given solution, normality equals to n into m, where capital N is normality and small n is basicity ಅಥವಾ acidity. acid ಇದ್ದಾಗ basicity ಅಂತೀವಿ, base ಇದ್ದಾಗ acid ಇದ್ದಾಗ basicity ಅಂತೀವಿ, base ಇದ್ದಾಗ acidity ಅಂತೀವಿ. sulfuric acid is a dibasic acid. ಅದು basicity ಎಷ್ಟು ಅಂತ ಕೇಳಿದ್ರೆ 2 ಅಂತ ತೋತೀವಿ. ಕ್ಯಾಲ್ಸಿಯಂ ಹೈಡ್ರಾಕ್ಸಿಡ್ ಅಸಿಡಿಟಿ ಎಷ್ಟೊತ್ತು ಕೇಳಿದ್ರೆ 2 ಅಂತ ತೋತೀವಿ. ಅಂದ್ರೆ ಆ 1 ಮೋಲ್ ಆಸಿಡ್ಗೆ ನ್ಯೂಟ್ರಲೈಸ್ ಮಾಡ್ಬೇಕಾದ್ರೆ ಎಷ್ಟು ಮೋಲ್ಸ್ಗಳು ಮೋನೋಬೇಸಿಕ್ ಆಸಿಡ್ ತಗೋತಾವ ಅದು ಬೇಸಿಸಿಟಿ ಅಂತ ಕರೀತಾರೆ. ಅಥವಾ ನಂಬರ್ ಆಫ್ ರಿಪ್ಲೇಸೇಬಲ್ ಹೈಡ್ರೋಜನ್ ಆಟಮ್ಸ್ಗಳಿಗೆ ಕೂಡ ಕರೀತಾರೆ. ಸೊ ಈಗ ಏನು ಮಾಡ್ತೀನಿ n by m equals to small n. This n is basicity ಅಥವಾ acidity and also it is number of electrons, number of moles of electrons involved in the reaction. Means whenever we have oxidizing ಅಥವಾ reducing agent ಇದ್ದಾಗ ಈಗ ಸಪೋಸ್ KMnO4 ದೊಳಗೆ Mn+7 ಅದ, ಏನೋ 5 ಎಲೆಕ್ಟ್ರಾನ್ ತಗೊಂಡು Mn2+ ಆಗಿ ಪರಿವರ್ತನೆ ಆಗ್ತದ, ಅಲ್ಲಿ n equals to 5 ಬರೀಬೇಕು. ಈ ಡೈಕ್ರೋಮೇಟ್ ಸಪೋಸ್ +6 ಹೋಗಿ +3 ಆಗ್ತದ, ಇಲ್ಲ 3 ಹೋಗಿ 6 ಆಗ್ಬೋದು. ಒಟ್ಟು ಎಷ್ಟು ಡಿಫರೆನ್ಸ್ ಆಗ್ತದ 3. ಆ n ವ್ಯಾಲ್ಯೂ 3 ತೋತಾರೆ. ಸೊ ನೆನಪಿರಲಿ ಆಕ್ಸಿಡೈಸಿಂಗ್ ರೆಡ್ಯೂಸಿಂಗ್ ಏಜೆಂಟ್ ಬಂದಾಗ ವಿ ಟೇಕ್ ನಂಬರ್ ಆಫ್ ಮೋಲ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದ ರಿಯಾಕ್ಷನ್. ಎಷ್ಟು ಎಲೆಕ್ಟ್ರಾನ್ಸ್ ಕೊಡ್ತದೋ ಅಥವಾ ಎಷ್ಟು ಎಲೆಕ್ಟ್ರಾನ್ಸ್ ತಗೊಂತಾವೋ ಅದನ್ನು ಇಲ್ಲಿ ಬರಿತೀವಿ. ಸೊ ಈ ಜಾಗದಲ್ಲಿ ಏನು ಬರಿತೀನಿ n by m equals to n. This I forgot to tell you. Advanced information for NEET, JEE, try to save this information. We may not get everything in the book, but we should think, we should develop the relations. Well, these are the things which we have discussed in our earlier visits with numerical problems. Today we shall continue another aspect of this topic. We take up now slowly. Heading is metallic conduction ಅಥವಾ ಎಲೆಕ್ಟ್ರಾನಿಕ್ ಕಂಡಕ್ಷನ್. ಡೆಫಿನೇಷನ್ 1 ಮಾರ್ಕ. ಮುಂದೆ ನಾವು ಮತ್ತೆ ಡಿಟೇಲ್ ನೋಡಿದಾಗ ಮಾರ್ಕ್ಸ್ ಚೇಂಜ್ ಆಗ್ತಿರ್ತಾವ. ವಿ ರೈಟ್ ಹಿಯರ್ ಕ್ವಶನ್ ಫಾರ್ 1 ಮಾರ್ಕ್. ಡೆಫಿನೇಷನ್ ಆಫ್ ಮೆಟಾಲಿಕ್ ಕಂಡಕ್ಷನ್ ಅಥವಾ it is also known as electronic conduction. Electronic conduction ಎರಡು ಮೀನಿಂಗ್ ಒಂದೇ ನೋಡ್ರಿ. ಮೆಟಾಲಿಕ್ ಕಂಡಕ್ಷನ್ ಅಥವಾ electronic conduction. We study in solid state physics, even in solids in chemistry also. Whenever we see certain solid conductors like zinc ಇರ್ಬೋದು, copper ಇರ್ಬೋದು, so in those substances we see the conduction
ಡ್ಯೂ ಟು ದಿ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಯಾವ ವಸ್ತುಗಳಲ್ಲಿ ಆ ಕಂಡಕ್ಟಿವಿಟಿ ಅಥವಾ ಕಂಡಕ್ಟೆನ್ಸ್ ಎಲೆಕ್ಟ್ರಾನ್ಸ್ಗಳ ಚಲನವಲನದಿಂದ ಆಗಿರುತ್ತೋ, that conductance which is due to the movement of electrons in solids is known as metallic ಅಥವಾ electronic conduction. ಇನ್ನೊಂದು ಸರಿ, it is defined as the conduction by the solid conductors due to the movement of electrons. ಅಂದರೆ anode to cathode ಅಥವಾ cathode to anode ಏನೇ ಸಿಸ್ಟಮ್ ಅದ, ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗೋದ್ರಿಂದ ಅಲ್ಲಿ ಕಂಡಕ್ಷನ್ ಆಗ್ತದ. ಅಲ್ಲಿ ಬಂದಂಥ ಆ ಕಂಡಕ್ಟೆನ್ಸ್ಗೆ ಏನಂತ ಕರೀತಾರ? ಮೆಟಾಲಿಕ್ ಕಂಡಕ್ಷನ್ ಅಥವಾ ಎಲೆಕ್ಟ್ರಾನಿಕ್ ಕಂಡಕ್ಷನ್ ಅಂತೇಳಿ ಕರೀತಾರೆ. 1 ಮಾರ್ಕ್. ಅಂಡ್ ಫ್ಯಾಕ್ಟರ್ಸ್ ಹೆಡಿಂಗ್ ಫ್ಯಾಕ್ಟರ್ಸ್ ಆನ್ ವಿಚ್ ಇಟ್ ಡಿಪೆಂಡ್ಸ್ ಅಥವಾ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಲ್ಲಿ ಸಿಂಪಲ್ ಹೆಡಿಂಗ್ factors affecting metallic conduction. Factors affecting metallic conduction. Sometime question for 3 mark we will ask to define metallic conduction and state 2 factors on which it depends. ಅಥವಾ ಮೆಟಾಲಿಕ್ ಕಂಡಕ್ಷನ್ ಅಂದ್ರೆ ಏನು ಹೇಳ್ರಿ, 1 ಮಾರ್ಕ್ ಕ್ವಶನ್. ಮತ್ತು ಯಾವ ಎರಡು ಫ್ಯಾಕ್ಟರ್ಸ್ಗಳು ಇದನ್ನು ಇನ್ಫ್ಲುಯೆನ್ಸ್ ಮಾಡ್ತಾವ ಅವೆರಡು ಹೆಸರು ಹೇಳ್ರಿ ಅಂತ ಕೇಳ್ತಾರೆ. ಸೊ ಕ್ವಶನ್ ಕ್ಯಾರೀಸ್ 1 + 2 ಟೋಟಲ್ 3 ಮಾರ್ಕ್ಸ್ ಆಗ್ತದೆ ನೋಡ್ರಿ. ಈಗ ಕೆಳಗೆ ಆನ್ಸರ್ ಬರೀತೀನಿ. ಫಸ್ಟ್ ಫ್ಯಾಕ್ಟರ್ ಏನಂತಂದ್ರೆ, ಫಸ್ಟ್ ಪಾಯಿಂಟ್, it depends upon nature and structure of metal. Nature and structure of metal. Second point, we take number of valence electrons. Number of valence electrons per atom. Number of valence electrons per atom. Number 3, temperature. Number 3, temperature. Well, sometimes in the NEET or CET they may be giving these options on which ಅಥವಾ on which it does not depend ಅಂತ ತಿಳ್ಕೊಂಡು ಕ್ವಶನ್ಸ್ ಇರ್ತವ. We must understand, we are studying metallic conduction. We are discussing few factors which influence the metallic conduction ಅಥವಾ the factors on which metallic conduction depends. Number 1 is nature and structure of metal. Metal ಅಂತಂದಾಗ sodium is also metal, it is very soft. Zinc is also metal. Aluminum is also metal. We see in our daily life different solids. Seas, cherry agli, graphite agli, marble, granite, normal Persi ಕಲ್ಲುಗಳು ನೋಡ್ರಿ, yellow ಕಟ್ಟಿಗೆ ನೋಡ್ರಿ, plywood ನೋಡ್ರಿ, all are solids only, but they differ a lot in their property because the packing of atoms ಅಥವಾ ಮಾಲಿಕ್ಯೂಲ್ಸ್ಗಳು ಅದರೊಳಗೆ ಬೇರೆ ಬೇರೆಯಿಂದ ಜೋಡಿಸಲ್ಪಟ್ಟಿರ್ತಾವ. ಹೀಗಾಗಿ ಅವುಗಳ ಸಾಕಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೀವಿ ನೋಡಿ. ಸೊ ಎಲ್ಲ ಸ್ಟೂಡೆಂಟ್ಸ್ ಒಂದೇ ನಮೂನೆ ಕೆಪಾಸಿಟಿ ಇರೋದಿಲ್ಲ. ಎಲ್ಲ ಸಾಲಿಡ್ಸ್ಗಳು ಎಲ್ಲ ಮೆಟಲ್ಸ್ಗಳು ಒಂದೇ ನಮೂನ ಒಳಗೆ ಅಟಮ್ಸ್ಗಳು ಪ್ಯಾಕ್ ಆಗಿರೋದಿಲ್ಲ. ಒಂದೇ ನಮೂನ ಮೆಟಾಲಿಕ್ ಬಾಂಡ್ ಸ್ಟ್ರೆಂತ್ ಕೂಡ ಆಗಿರೋದಿಲ್ಲ. ಮರ್ಕ್ಯೂರಿನು ಮೆಟಲ್ ಅದ, ಜಿಂಕ್ನು ಮೆಟಲ್ ಅದ. ಮರ್ಕ್ಯೂರಿ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್, ಬಟ್ ಅದೇ ಕಾಪರ್, ಕ್ಯಾಡ್ಮಿಯಮ್, ಜಿಂಕ್ ನೋಡ್ರಿ ಮೆಟಲ್ಸ್ಗಳು ಸಾಲಿಡ್ಸ್ ಅಟ್ ರೂಮ್ ಟೆಂಪರೇಚರ್ ಇರ್ತಾವೆ. ಅಂದ್ರ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪ್ಯಾಕಿಂಗ್ ಆಫ್ ಪಾರ್ಟಿಕಲ್ಸ್ ಇನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ ದೋಸ್ ಮೆಟಲ್ಸ್. ಅವರ ನೇಚರ್ ಏನದ ಮತ್ತು ಹೌ ದ ಪ್ಯಾಕಿಂಗ್ ಈಸ್ present in the particular metal, and that the metallic conduction
ಡಿಪೆಂಡ್ಸ್. ಸಿಮಿಲರ್ಲಿ ಅವರ್ ವಾಕಿಂಗ್ ಸ್ಪೀಡ್, ವಾಕಿಂಗ್ ಇನ್ ದ ಸ್ಯಾಂಡ್ ಅಥವಾ ಸಿ ಸಿ ರೋಡ್ ಆಗಲಿ ವಾಟರ್ದಾಗಲಿ ವೆಲಾಸಿಟಿ ದ ರೇಟ್ ಆಫ್ ವಾಕಿಂಗ್ ಏನಾಗ್ತದೆ ವೇರಿಯೇಷನ್ ಆಗ್ತಿರ್ತದೆ ನೋಡ್ರಿ. ಅದೇ ಟೈಪ್ ಇದು ಮೆಟಲ್ಗಳು ಇರ್ತಕ್ಕಂಥ ಒಳಗಡೆ ಅಟಮ್ಸ್ಗಳ ಪ್ಯಾಕಿಂಗ್ ಮೇಲೆ ಡಿಪೆಂಡ್ ಆಗ್ತದೆ. ಎರಡನೇದು ಸಿನ್ಸ್ ಇನ್ ಕೇಸ್ ಆಫ್ ಮೆಟಾಲಿಕ್ ಕಂಡಕ್ಟರ್ಸ್ ಅಥವಾ ಮೆಟಾಲಿಕ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್ ಡ್ಯೂ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಓನ್ಲಿ ಇದು ಕಂಡಕ್ಷನ್ ಆಗಿರ್ತದೆ. ಹೀಗಾಗಿ ಆ ಅಟಮ್ನಲ್ಲಿ ಆ ಎಲಿಮೆಂಟಲ್ಲಿ ಪರ್ ಅಟಮ್ಗೆ how many valence electrons are present in the family, per head how much the share is coming, how much amount is coming of distribution, adu important ada. Similarly in an element or in that metal, the metallic conduction depends upon the number of valence electrons present per atom. ಒಂದೊಂದು ಸಪ್ರೇಟ್ ಅಟಮ್ಗೆ ವ್ಯಾಲೆನ್ಸ್ ಶೆಲ್ನ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಬರ್ತಾವ, ಇಬ್ಬರು ಚಿಕ್ಕಪ್ಪ ಬಾಬಾ ದೊಡ್ಡ ಪ್ಯಾರ ಡಿವೈಡ್ ಆದಾಗ ಎಷ್ಟು ಅಸೆಟ್ ಎಷ್ಟು ಪ್ರಾಪರ್ಟಿ ಬರುತ್ತೋ ಆ ಟೈಪ್ ಲೆಕ್ಕ ಹಾಕ್ತಿರ್ತಾರಲ್ಲ, ಹಾಗಿಲ್ಲಿ ಆ್ಯಸ್ ಎಲೆಕ್ಟ್ರಾನ್ಸ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ಪರ್ ಆಟಮ್ ನ್ಯಾಚುರಲಿ ಮೆಟಾಲಿಕ್ ಕಂಡಕ್ಷನ್ ಹೆಚ್ಚಾಕೋತ ಹೋಗಿರುತ್ತೆ ನೋಡ್ರಿ. ಮೂರನೇದಾಗಿ ಟೆಂಪರೇಚರ್. ಇನ್ಫ್ಯಾಕ್ಟ್ ಯು ಸಿ ಆಲ್ ಅವರ್ ಎಂಜೈಮ್ಯಾಟಿಕ್ ಆಕ್ಟಿವಿಟೀಸ್, ಮೆನಿ ಮೋರ್ biological functions in our body are affected by the temperature. People staying at 0 degree centigrade, people staying in Gulbarga, we see lot of difference in their health condition. And even also we see in summer the temperature will vary. Your wrist watch diameter kuda change agirtade nodri, because of temperature only the watch, the wrist watch in the diameter kuda ಹೆಚ್ಚಾಗ್ತಿರ್ತದೆ ನೋಡ್ರಿ, ಬಿಕಾಸ್ ಆಫ್ ಎಕ್ಸ್ಪಾನ್ಷನ್ ಆಗ್ತಿರ್ತದೆ. ಅದಕ್ಕೆ ಆ ಟ್ರೈನ್ ಸ್ಲೀಪರ್ಸ್ ಏನು ಮಾಡ್ತಾರೆ ನೋಡಿ, ಸ್ಲೀಪರ್ ಕೋಚ್ ಟು ಮೇಂಟೈನ್ ದ ಪ್ಯಾರಲಲ್ ಡಿಸ್ಟೆನ್ಸ್ ವಿತ್ ಹೆಲ್ಪ್ ಆಫ್ ನಟ್ ಬೋಟ್ ಹಾಕಿ ವುಡನ್ ಅಥವಾ ಕಾಂಕ್ರೀಟ್ ಇಂದು ಹಿಂಗೆ ಬ್ಲಾಕ್ ಕೂಡಿಸಿರ್ತಾರೆ ಟು ಮೇಂಟೈನ್ ದಿ ಪ್ಯಾರಲಲ್ ಡಿಸ್ಟೆನ್ಸ್, ಬಿಕಾಸ್ ಇನ್ ದ ಸಮ್ಮರ್ ಆರ್ ಇನ್ ವಿಂಟರ್ ಇಟ್ ಶುಡ್ ನಾಟ್ ಅಂಡರ್ ಐದರ್ ಎಕ್ಸ್ಪಾನ್ಷನ್ ಆರ್ ಕಾಂಟ್ರಾಕ್ಷನ್. ಸೊ ಟೋಟಲ್ ಹೇಳ್ಬೇಕಂದ್ರೆ in our daily life we are also affected by the temperature. Come on, let us discuss how the temperature is going to affect the metallic conduction. Naturally when we increase temperature, whatever the valence electrons are present, their kinetic energy increases, thermal energy increases, crowd increases, bhagam bhag, where we see the people, suppose earthquake is taking place, ಭೂಕಂಪ ಆಲಕತ್ತಂತ ಯಾರೋ ಕಾಲೇ ಓದಿರಿದ್ರೆ ಎಲ್ಲ ಮಂದಿ ಬಿಟ್ಟು ಕಾಲೇ ಓಡ್ಕೋತ ಬೀಳ್ಕೋತ ಹೇಳ್ಕೋತ ಹೋಗ್ತಿರ್ತಾರೆ. ಒಟ್ಟು ಮಂದಿ ಡ್ಯಾಶ್ ಆಗ್ತದ, ಕೊಲಿಜನ್ ಆಗ್ತಿರ್ತದ, ಒಬ್ಬರಿಗೆ ಮುಂದೆ ಹೋಲಿಕ್ಕೆ ಆಗೋದಿಲ್ಲ, ಅವ್ರ ವೆಲಾಸಿಟಿ ಏನಾಗ್ಬಿಡ್ತದೆ ಕಡಿಮೆ ಆಗ್ತದೆ ನೋಡ್ರಿ. ಆ ಟೈಪ್ ಇಲ್ಲಿ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ಥರ್ಮಲ್ ಎನರ್ಜಿ, ಡ್ಯೂ ಟು ಇನ್ಕ್ರೀಸ್ ಇನ್ ದ ಕೈನೆಟಿಕ್ ಎನರ್ಜಿ, ನಂಬರ್ ಆಫ್ ಕಾಲಿಜನ್ಸ್ಗಳು ಫೈಟಿಂಗ್ ಎಲೆಕ್ಟ್ರಾನ್ಸ್ ಕಾಲಿಜನ್ ಜಾಸ್ತಿ ಆಗೋದ್ರಿಂದ ಅವ್ರ ವೆಲಾಸಿಟಿ ಕಡಿಮೆ ಆಗೋದ್ರಿಂದ ಸರ್ಕ್ಯೂಟ್ ಜಲ್ದಿ ಕಂಪ್ಲೀಟ್ ಆಗೋದಿಲ್ಲ, metallic conduction goes on, decreases. Now we shall take up, well, we have defined metallic conduction, the conduction due to the movement of electrons in solid conductors like copper, zinc, etc. That is the meaning. These are the factors on which it depends. Over 1 plus 2 or 3 depends upon the question plus neat information you are supposed to remember. Next heading we take, we write here ionic conduction. Ionic conduction अथवा ionic conduction or electrolytic conduction. Electrolytic conduction ಇಲ್ಲಿ ತನಕ ನಾವು ಮಾತಾಡಿದ್ದು ಸಾಲಿಡ್ ಕಂಡಕ್ಟರ್ಸ್ ಅಲ್ಲಿ, ಸಾಲಿಡ್ ಕಂಡಕ್ಟರ್ಸ್ಗಳಲ್ಲಿ ಮೆಟಲ್ ಇರ್ಬೋದು, ಎಲೋ ಇರ್ಬೋದು, ಆದರೆ ಅದು ಇಲ್ಲಿ ಇಟ್ಸ್ ಡ್ಯೂ ಟು ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು. Now we are going to study ionic conduction ಅಥವಾ
electrolytic conduction we see in our daily life. Solutions like aqueous NaCl ಅಥವಾ molten NaCl ಅಥವಾ dilute sulfuric acid ಆಗಲಿ potassium chloride ಆಗಲಿ they are also conductors. They too conduct electricity. They also show conductance. That conductance due to the movement of free ions. ಯಾವ ಸೊಲ್ಯೂಷನ್ದಾಗಲಿ ಯಾವುದೇ ಸೊಲ್ಯೂಷನ್ದಲ್ಲಾಗಲಿ ಅಥವಾ ಮೋಲ್ಟನ್ ಕಾಂಪೌಂಡ್ನಲ್ಲಾಗಲಿ ಕಂಡಕ್ಷನ್ ಆಗಬೇಕಾದ್ರೆ we see the movement of ions. So that conduction which is due to the movement of free ions in the aqueous ಅಥವಾ molten substance is known as ionic conduction. ಅಂತಂದ್ರೆ ಇದು ಸಾಲಿಡ್ಸ್ನಾಗ ಆಗ್ತದ, ಇದು aqueous ಫಾರ್ಮ್ನಾಗ ಆಗ್ಬೋದು, ಇಲ್ಲ molten ಫಾರ್ಮ್ನಾಗ ಇರಬಹುದು. molten NaCl is a good conductor but solid NaCl is insulator. aqueous NaCl is a good conductor. So total ಆಗಿ ಇದು ಡೆಫಿನೇಷನ್ ಹೇಳ್ತೀನಿ. The conduction due to the movement of free ions is known as ionic conduction ಅಥವಾ electrolytic conduction ಅಂತ ಕರೀತಾರ. Example aqueous NaCl, molten NaCl, they are ionic conductors because movement of cations and anions they show the conductivity. Over next same style heading we write factors affecting factors affecting ionic conduction. In fact we see in the solutions like in electrolytic cell we use anode and cathode. Solution will be there, we pass the current, we see the working of anode and cathode. That conduction which involves the movement of free ions is called as ionic conduction. Na shortcut number then factors affecting IC, ionic conduction. Number 1, like metallic conduction, here also there are many factors which influence the conduction by the solutions ಅಥವಾ molten substances. First point is nature of electrolyte and nature of electrolyte and nature of solvent. First factor electrolyte ಅಂದ್ರೆ ಕೆಮಿಕಲ್ ಸಬ್ಸ್ಟೆನ್ಸ್ ಅದ. NaCl ಇರಬಹುದು, KCl ಇರಬಹುದು, ಅಸಿಟಿಕ್ ಆಸಿಡ್ ಇರಬಹುದು, ಹೈಡ್ರೋಕ್ಲೋರಿಕ್ ಆಸಿಡ್ ಇರಬಹುದು. ಯಾವ ವಸ್ತುವನ್ನು ತೆಗೆದುಕೊಂಡು ನೀರಲ್ಲಿ ಹಾಕಿರ್ತೀವೋ ಅಂತ ವಸ್ತು ಎಲೆಕ್ಟ್ರೋಲೈಟ್ ಅಂತ ಕರೀತಾರ. ದಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್. Conduction by that solution is called as ionic conduction. The first factor is nature of electrolyte and nature of solvent. Second point, size of ions and their ions and their solvation. Number 3, viscosity of solvent. Number 4, temperature. Well, we have defined ionic conduction athava electrolytic conduction as that conduction which is due to the movement of or flow of free ions in a solution or molten substance is known as ionic conduction or electrolytic conduction. After definition, we are making the list of factors which influence or the factors on which the ionic conduction depends. First in the nature of electrolyte and nature of solvent. Nature of electrolyte ಅಂತಂದ್ರೆ sometime to expect the result
Student role is also very very important. Major role is by the student. Just teacher show the path. ಹಿಂಗೆ ಹೋರ ದಾರಿ ತೋರಿಸ್ಬಿಡ್ತಾರೆ. ನಿಮ್ಮ ಜೊತೆ ನಿಮ್ಮ ಗುರಿ ಮುಟ್ಟತನ ಬರೋದಿಲ್ಲ ಅವರು. ನೀವು ಮುಂದೆ ಹೋಗ್ಬೇಕು. ಯು ಹ್ಯಾವ್ ಟು ಡೂ ಯುವರ್ ಜರ್ನಿ ಓನ್. ಸೊ ಯುವರ್ ರೋಲ್ ಇಸ್ ವೆರಿ ಮೇಜರ್. 90% ರೋಲ್ ನಿಮ್ದೇ ಇರ್ತದೆ ನೋಡ್ರಿ. ಸೊ ಇಲ್ಲಿ ಯಾವುದೇ ಸೊಲ್ಯೂಷನ್ ಕಂಡಕ್ಟಿವಿಟಿ ತೋರಿಸ್ಬೇಕಾದ್ರೆ ಪ್ರಪ್ರಥಮವಾಗಿ ನಾವು ತೆಗೆದುಕೊಂಡಂಥ ಎಲೆಕ್ಟ್ರೋಲೈಟ್ ನೇಚರ್ ಏನದ, ವೆದರ್ ಇಟ್ ಇಸ್ ವೀಕ್ ಎಲೆಕ್ಟ್ರೋಲೈಟ್ ಆರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಅದು ನೀರು ಹಾಕಿದ ತಕ್ಷಣ ಪೂರಾ ಡಿಸೋಸಿಯೇಟ್ ಆಗ್ಯದೋ ಏನು ಇನ್ಕಂಪ್ಲೀಟ್ ಡಿಸೋಸಿಯೇಟ್ ಆಗ್ಯದೋ, ಅಯಾನ್ಸ್ ಏನು ಜಾಸ್ತಿ ಕೊಟ್ಟದೋ ಏನು ಸ್ವಲ್ಪ ಕೊಟ್ಟದೋ, ಆ ನೇಚರ್ ಆ ಎಲೆಕ್ಟ್ರೋಲೈಟಿಂದ ನೇಚರ್ ಮೇಲೆ ಡಿಪೆಂಡ್ ಆಗ್ತದ. ಅದು ಇದ್ರ ಮೀನಿಂಗ್. ಮತ್ತು ಸಾಲ್ವೆಂಟ್ ಇಂಪಾರ್ಟೆಂಟ್ ಅದು. ನಾವು ಸಕ್ರೆ ಒಯ್ದು ಕೆರೋಸಿನ್ದಾಗ ಡೀಸೆಲ್ ಹಾಕಿದ್ರೆ ಡಿಸಾಲ್ವ್ ಆಗೋದಿಲ್ಲ. ಲೈಕ್ ಡಿಸಾಲ್ವ್ಸ್ ಲೈಕ್. ದೇರ್ ಫಾರ್ ಒಂದು ವೇಳೆ ಆ ಎಲೆಕ್ಟ್ರೋಲೈಟ್ ಪೋಲಾರ್ ಆಗಿದ್ದಾಗ ಪೋಲಾರ್ ಸಾಲ್ವೆಂಟ್ ಇತ್ತಪ್ಪ ಅಂದ್ರೆ ಜೋಡಿ ಕರೆಕ್ಟ್ ಆಗಿ ಒಂದಕ್ಕೊಂದು ಲೈಕ್ ಆಗೋದ್ರಿಂದ ಡಿಸಲ್ಯೂಷನ್ ಕರೆಕ್ಟ್ ಆಗಿರ್ತದೆ. ಸುಮ್ಮನೆ ಯಾವುದೋ ಸಾಲ್ವೆಂಟ್ ತಗೊಂಡು when its polarity is less, you are adding a polar compound, ಅವಾಗ ಸಾಲಿಬಿಲಿಟಿ ಅಷ್ಟು 100% ಆಗೋದಿಲ್ಲ. ಪೋಲಾರಿಟಿ ಎಷ್ಟು ಹೆಚ್ಚಿಗಿರ್ತದೋ ನೀರಿನಲ್ಲಿ ಹಾಕಿ ನೋಡ್ರಿ, ಬೇರೆ ಪ್ರಾಪರ್ಟಿ ಅದೇ ತುಪ್ಪದಾಗ ಹಾಕಿ ನೋಡ್ರಿ, ಹಾಲಾಗ ಹಾಕಿ ನೋಡ್ರಿ, ಸ್ವಲ್ಪ ವೇರಿಯೇಷನ್ ಆಗ್ತದೆ ಸಾಲಿಬಿಲಿಟಿ ಒಳಗೆ. ಅಂದ್ರೆ ಇಟ್ ಫುಲ್ಲಿ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ಸಾಲ್ವೆಂಟ್. ನೇಚರ್ ಅಂತಂದ್ರೆ ಪೋಲಾರ್ ನೇಚರ್, ಪೋಲಾರ್ ಅಂತಂದ್ರೆ ಡೈರೆಕ್ಟ್ ಕಾನ್ಸ್ಟೆಂಟ್ ಕೂಡ ಹೆಚ್ಚಾಗಿರ್ಬೇಕು. ಅದಕ್ಕೆ ಇಲ್ಲಿ ಆ ಎಲೆಕ್ಟ್ರೋಲೈಟ್ ವೀಕ್ ಅದೋ ಸ್ಟ್ರಾಂಗ್ ಅದೋ ಮತ್ತು ನಾವು ತೆಗೆದುಕೊಂಡಂಥ ಆ ಸಾಲ್ವೆಂಟ್ ಪೊಲಾರಿಟಿ ಜಾಸ್ತಿ ಅದೋ ಕಮ್ಮಿ ಅದೋ ಅನ್ನೋ ವಿಚಾರನೆ ಇದ್ರ ಮೀನಿಂಗ್ ಅದು. ಸೆಕೆಂಡ್ ಪಾಯಿಂಟ್, ಈಗ ಆ ಎಲೆಕ್ಟ್ರೋಲೈಟ್ ಹಾಕಿವಿ, ಡಿಸೋಸಿಯೇಟ್ ಆಗಿ ಸಪೋಸ್ ಎಲೆಕ್ಟ್ರೋಲೈಟ್ ಎ ಬಿ ಅದ, ಅದು ನೀರ ಹಾಕಿದ ತಕ್ಷಣ ಇಟ್ ಬಿಕಮ್ಸ್ ಎ ಪ್ಲಸ್ ಬಿ ಮೈನಸ್ ಕ್ಯಾಟಯನ ಯಾನ್ಗಳು ತಯಾರಾಗ್ಯಾವ. ಈಗ ಬಂದಂಥ ಅಯಾನ್ಸ್ಗಳ ಸೈಜ್ ಮ್ಯಾಗ ಕೂಡ ಡಿಪೆಂಡ್ ಆಗ್ತದೆ. ಸೈಜ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಓದ ಸೆಂಟೆನ್ಸ್ ಸೈಜ್ ಆಫ್ ಅಯಾನ್ಸ್ ಅಂಡ್ ದೇರ್ ಸಾಲ್ವೇಷನ್. ಸಾಲ್ವೇಷನ್ ಅಂದ್ರೆ ಮುಕ್ತಿ, ಸಾಲ್ವೇಷನ್ ಅಂತಂದ್ರೆ ಹೈಡ್ರೇಷನ್ ಅಂದಂಗ. ಯಾವ ಎಲೆಕ್ಟ್ರೋಲೈಟ್ ಇಂದ ಬಂದಂತ ಆ ಅಯಾನ್ಸ್ಗಳ ಸೈಜು ಮತ್ತು ಅವರ ಹೈಡ್ರೇಷನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಇಫ್ ದಟ್ ಎಲೆಕ್ಟ್ರೋಲೈಟ್ ಗಿವ್ಸ್ ಸ್ಮಾಲ್ ಅಯಾನ್ಸ್, ಸಣ್ಣ ಅಯಾನ್ಸ್ ಕೊಟ್ಟತಪ್ಪ ಅಂತಂದ್ರೆ ಹೈಡ್ರೇಷನ್ ಜಾಸ್ತಿ ಆಗಿಬಿಡ್ತದೆ. ಹೈಡ್ರೇಷನ್ ಅಂತಂದ್ರೆ ಜಸ್ಟ್ ಒಂದು ಅಕ್ವೇರಿಯಂದೊಳಗೆ ಫಿಶಸ್ ಅವ, ಫಿಶಸ್ ಆರ್ ಪ್ರೆಸೆಂಟ್, ವಿಲ್ ಪುಟ್ ಸಮ್ ಗ್ರೇನ್ಸ್ ಆಫ್ ಫುಡ್, ಸೀಡ್ಸ್ ಏನೋ ತಿನ್ನೋದು ಹಾಕ್ತೀವಿ, all fishes are attacking that food particle. Likewise ಆ ಸೊಲ್ಯೂಷನ್ ಒಳಗೆ ಏನಾಗ್ಬಿಡ್ತದ, ಆ ಕ್ಯಾಟೈನ್ಗೆ ಮತ್ತು ಯಾನೈನ್ಗಳಿಗೆ ವಾಟರ್ ಮಾಲಿಕ್ಯೂಲ್ಸ್ಗಳು ಒಂದು ಟೈಪ್ ಹಿಂಗೆ ಆಕ್ಟೋಪಸ್ ಬಂದಂಗಾಗಿ, ಹಿಂಗೆ ಸೆಟ್ಲ್ ಕಾಕ್ ಬಂದಂಗಾಗಿ ಎಲ್ಲ ಕಡೆ ಎಲ್ಲ ದಿಕ್ಕುಗಳಲ್ಲಿ ಅಟ್ಯಾಕ್ ಮಾಡ್ತಿರ್ತಾವೆ. ದಟ್ ಅಟ್ಯಾಕ್ ಆಫ್ ಅಯಾನ್ ಬೈ ದಿ ವಾಟರ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಆಸ್ ಸಾಲ್ವೇಷನ್. The attack of an ion by the water molecule in the aqueous medium is called as ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಅಂತ ಕರೀತಾರೆ. ನೆನಪಿರ್ಲಿ, ಸೈಜ್ ಆಫ್ ಅಯಾನ್ಸ್ ಸ್ಮಾಲ್ ಇತ್ತಪ್ಪ ಅಂತಂದ್ರೆ ಹೈಡ್ರೇಷನ್ ಈಸ್ ಮೋರ್. ಹೈಡ್ರೇಷನ್ ಈಸ್ ಮೋರ್ ಅಪ್ಪ ಅಂತಂದ್ರೆ ವೆಲಾಸಿಟಿ ಡಿಕ್ರೀಸ್ ಆಗ್ತದೆ. ವೆಲಾಸಿಟಿ ಡಿಕ್ರೀಸ್ ಆಗೋದ್ರಿಂದ ಹೋಗಿ ಆ ದಂಡಿಗೆ ಮುಟ್ಟೋದಿಲ್ಲ, ಕಂಡಕ್ಟಿವಿಟಿ ಏನಾಗ್ತದ ಕಡಿಮೆ ಆಗ್ತದೆ. ಅದಕ್ಕೆ ನೆನಪಿರ್ಲಿ, ಯಾವುದೇ ಸೊಲ್ಯೂಷನ್ ಅಯಾನಿಕ್ ಕಂಡಕ್ಟಿವಿಟಿ ಹೆಚ್ಚಿಗಿರ್ಬೇಕಾದ್ರೆ ಫಾರ್ ಎನಿ electrolyte to have a maximum ionic conduction, the ions must be large in size. ಅಯಾನ್ಸ್ಗಳು ಜಾಸ್ತಿ ಸೈಜ್ ಇದ್ದವಪ್ಪ, ಬಲ್ಕಿಯರ್ ಅಯಾನ್ ಇದ್ದವಪ್ಪ ಅಂತಂದ್ರೆ ಹೈಡ್ರೇಷನ್ ಕಡಿಮೆ ಆಗ್ತದೆ ನೋಡ್ರಿ. ಜಸ್ಟ್ ಎ ಫೆಲೋ ಇಸ್ ಬಿಗಿಂಗ್ ರೈಡಿಂಗ್ ಕಬಡ್ಡಿ ತೊಗೊಂಡ್ಬರ್ತಾನೆ, ಸಪೋಸ್ ಆ ಪರ್ಸನಾಲಿಟಿ ಕಮ್ಮಿ ಇತ್ತಪ್ಪ ಅಂತಂದ್ರೆ ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಆನ್ ದಿ ಅದರ್ ಹ್ಯಾಂಡ್ ಇಫ್ ಎ ಜೈಗಂಟಿಕ್ ಫೆಲೋ ಒಂದು 6 ಫೀಟ್ ಕಲಿ ಹಂಗೆ ಹೈಟ್ ಇದ್ದವ ಬಂದ ಅಂತಂತಂದ್ರೆ ವಿ ಆರ್ ಸ್ಕೇರ್ ಟು ಹೋಲ್ಡ್ ಹಿಮ್, ಅವ್ನು ಹಿಡ್ಲಕ್ಕೆ ಭಯ ಬರ್ತಿರ್ತದೆ ನೋಡ್ರಿ. ಸೊ ನಾವೆಲ್ಲರೂ ಹಿಡಿಯೋರಿಗೆ ವಾಟರ್ ಮಾಲಿಕ್ಯೂಲ್, ಅವ ಕಬಡ್ಡಿ ತೊಗೊಂಡು ಬಂದವ ಅಯಾನ್ ತಿಳ್ಕೋಬೇಕು. ಸೊ ಫೈನಲ್ ಆಗಿ ಹೇಳಬೇಕು ಅಂತಂದ್ರೆ ಸ್ಮಾಲರ್ ದ ಸೈಜ್ ಆಫ್ ಅಯಾನ್, ಕ್ಯಾಟ್ ಏನಿರಲಿ ಆನೆ ಇರಲಿ, ಸ್ಮಾಲರ್ ದ ಸೈಜ್ ಆಫ್ ಅಯಾನ್, ಮೋರ್ ಇಸ್ ದ ಸಾಲ್ವೇಷನ್.
ಸಾಲ್ವೇಷನ್ ಅಂತಂದ್ರೆ ಹೈಡ್ರೇಷನ್. ಸೊ ವೆನ್ ಹೈಡ್ರೇಷನ್ ಇಸ್ ಮೋರ್ ಇಟ್ ಬಿಕಮ್ಸ್ ಮೋರ್ ಕ್ರೌಡ್, ಹೋಗಿ ಓಡಿಸೋದಿಲ್ಲ, ಟ್ರಾಫಿಕ್ ಜಾಮ್ ಆದಂಗೆ ಆಗಿಬಿಡ್ತದೆ, ಕಂಡಕ್ಟಿವಿಟಿ ಡಿಕ್ರೀಸಸ್. ನಂಬರ್ 3 ವಿಸ್ಕಾಸಿಟಿ. ಜೇನುತುಪ್ಪದಾಗ ಆ ಎರು ಬಿದ್ದಾಗ ನಡೆದಾಗಲಿ, ನೀರಿನಾಗ ಬಿದ್ದ ನಡೆದಾಗಲಿ, ಒಣ ನೆಲದ ಮ್ಯಾಗ ನಡೆದು ನೋಡ್ರಿ ಭಾಳ ಡಿಫರೆನ್ಸ್ ಇರ್ತದೆ. ಸೊ ಇಫ್ ಸಾಲ್ವೆಂಟ್ ಇನ್ ವಿಸ್ಕಾಸಿಟಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ, ಇಫ್ ದ ವಿಸ್ಕಾಸಿಟಿ ಆಫ್ ದ ಸಾಲ್ವೆಂಟ್ ಇಸ್ ಮೋರ್, ವೆಲಾಸಿಟಿ ಆಫ್ ಅಯಾನ್ಸ್ ಡಿಕ್ರೀಸಸ್. ಯಾವಾಗ ವೆಲಾಸಿಟಿ ಡಿಕ್ರೀಸ್ ಆದಾಗ ಏನಾಗ್ಬಿಡ್ತದೆ, ಆಟೋಮೆಟಿಕಲಿ ಅಯಾನಿಕ್ ಕಂಡಕ್ಷನ್ ಕೂಡ ಡಿಕ್ರೀಸ್ ಆಗಿಬಿಡ್ತದೆ. ನಂಬರ್ 4 ಟೆಂಪರೇಚರ್. ಸಪೋಸ್ we increase the temperature, the degree of dissociation ಏನಾಗ್ಬಿಡುತ್ತೆ ಜಾಸ್ತಿ ಆಗಿಬಿಡ್ತದೆ, ಆ ವೆಲಾಸಿಟಿ ಏನಾಗ್ಬಿಡ್ತದೆ ಜಾಸ್ತಿ ಆಗಿಬಿಡ್ತದೆ. ಒಂದು ಯಾವುದೋ ಹುಡುಗ ನಾರ್ಮಲ್ ಸೆಕ್ಷನ್ ಅಥವಾ ಎವರೇಜ್ ಸೆಕ್ಷನ್ ಭಾರಿ ಮಾಡಿರ್ತಾನೆ, ವೆರಿ ಗುಡ್, ಭಾರಿ ಅಂತ ತಿಳ್ಕೊಂಡು ವಿ ಎನ್ಕರೇಜ್ ಹಿಮ್, ವಿ ಮೋಟಿವೇಟ್ ಹಿಮ್, he starts working more and more, he get a type of moral support ಸಿಗ್ತದೆ ಅವನಿಗೆ, ಅವನು ಮಾಡ್ತಕ್ಕಂಥ ಕಾರ್ಯದ ಕ್ಷಮತೆ ಹೆಚ್ಚಾಕೋತ ಹೋಗ್ತಿರ್ತಾನೆ ನೋಡ್ರಿ. ಅದೇ ಟೈಪ್ ಇಲ್ಲಿ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ionic conduction goes on increases. So remember, ಈ ಕಡೆ ಸೈಡ್ ಡೆಫಿನೇಷನ್ ಆಫ್ ಮೆಟಾಲಿಕ್ ಕಂಡಕ್ಷನ್ ನ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್, ಈ ಫ್ಯಾಕ್ಟರ್ಸ್ ಗಳು ನೀಟಾಗಿ ಸೀಟ್ ಕೇಳಿರ್ತಾರ, ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ ನೆನ್ಪಿಡ್ರಿ. ಮತ್ತು ಥಿಯರಿದೊಳಗ ಎಸ್ಐ ಟೈಪ್ ಕ್ವಶನ್ ಕೂಡ ಕೇಳಿರ್ತಾರೆ ನೋಡ್ರಿ. ಓವರ್ ಡೆಫಿನೇಷನ್ ನ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ we have discussed all those things. Now we shall see question carrying 2 marks. Heading is differences between, very heading differences between metallic conduction and ionic conduction. We have such questions most of the times in the part B, question carrying 2 marks. Question for 2 marks. Differences between metallic conduction and ionic conduction. Heading differences between copy the things. Metallic conduction and versus ionic conduction ಅಥವಾ electrolytic conduction, ionic conductance. Remember those names also, metallic conductance ಅಥವಾ electronic conductance, ionic conductance ಅಥವಾ electrolytic conduction. Now we are trying to give the differences between metallic conduction and ionic conduction. First point, it is due to this conduction, it is due to movement of electrons, first point, this conduction andra metallic conduction is due to movement of electrons. Ikadi it is due to movement of ions. Second point, it decreases, very important point, you can find in NCERT also, it decreases with increase in temperature. बराबर ನೀವು with increase in temperature. Complete the sentence. It decreases with increase in temperature. Means it is inversely proportional. It is
ಇನ್ವರ್ಸ್ಲಿ ಪ್ರಪೋರ್ಷನಲ್. ಈ ಸೈಡ್ ಯಾವುದು ionic conduction, it increases ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ. It increases with increase in temperature. With increase in temperature, पूरा बरीरी temperature. Number 3, there is no mass transfer. There is no mass transfer. ಅಂದ್ರೆ ಯಾವುದೇ ಕಾರಣಕ್ಕೂ see when in case of metallic conduction, electrons are moving from either side in the system. ಯಾವುದೇ ಕಾರಣದಿಂದ ಅಲ್ಲಿ ಮಾಸ್ ವಸ್ತುಗಳ ವಿನಿಮಯ ಆಗೋದಿಲ್ಲ, ಬರೀ ಎಲೆಕ್ಟ್ರಾನ್ಸ್ ಹೋಗ್ತಾವ ಬರ್ತಾವ, ಆ ಮಾಸ್ಗೆ ಏನೇ ಎಫೆಕ್ಟ್ ಆಗಲ್ಲ. ಈಗ ಸೋಡಿಯಂ ಎಷ್ಟೇ ಎಲೆಕ್ಟ್ರಾನ್ಸ್ ಅಷ್ಟು ಕಳ್ಕೊಳ್ಳೋಕೆ ಮಾಸ್ ಅಟಾಮಿಕ್ ಮಾಸ್ ಅಷ್ಟೇ ಇರ್ತದೆ, 23ನೇ ತೋತೀವಿ, ಬಿಕಾಸ್ ಅಟಾಮಿಕ್ ವೇಟ್ ಇಸ್ 23, ನಂಬರ್ ಆಫ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಕೂಡ 23 ಅದ. ಎಲೆಕ್ಟ್ರಾನ್ಸ್ ಅಷ್ಟು ಹೋದ್ರೂ ಏನು ಫರಕ್ ಬೀಳಲ್ಲ, ಬಂದ್ರೂ ಏನಾಗೋದಿಲ್ಲ. ಸೊ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ ಆಗಿ ಎಲೆಕ್ಟ್ರಾನ್ಸ್ ಯಾವತ್ತು ಮಾಸ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಸೊ there is no mass transfer here. There is mass transfer. There is mass transfer ಅಂದ್ರ ಆ ಕ್ಯಾಟನ್ಸ್ ಗಳಲ್ಲಿ ಯಾನ್ಸ್ ಗಳು ದೇ ಗೆಟ್ ಡಿಸ್ಚಾರ್ಜ್, ಎಲ್ಲೋ ಪ್ಲೇಟ್ ಹತ್ಕೋತಾವ, ಇಲ್ಲ ಕೆಲವೊಂದು ಸೊಲ್ಯೂಷನ್ಸ್ ಗಳು ಗ್ಯಾಸ್ ಏನೋ ಎಸ್ಕೇಪ್ ಆಗ್ತಿರ್ತಾವ. ಹಿಂಗ್ ವಸ್ತುಗಳು ಡಿಸ್ಚಾರ್ಜ್ ಆಗೋದ್ರಿಂದ ಮಜ್ಜಿಗೆ ಅಂದ್ರೆ ಬೆಣ್ಣೆ ತಕೊಂಡಂಗೆ ಆಗ್ಬಿಡ್ತದ. ಡ್ಯೂ ಟು ದೇರ್ ಡಿಪಾಸಿಷನ್ ಆಗಲಿ ಅಥವಾ ಡಿಸ್ಚಾರ್ಜ್ ಆಗೋದ್ರಿಂದ ಅಲ್ಲಿ ಮಾಸ್ನಲ್ಲಿ ವ್ಯತ್ಯಾಸ ಕಂಡು ಬರ್ತದ. ಇದು ಸೊಲ್ಯೂಷನ್ ಆದ, ಇವು ಮೆಟಲ್ಸ್ಗಳವ, ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಿರ್ತಾವ, ಇಲ್ಲಿ ಅಯಾನ್ಸ್ಗಳು ಫ್ಲೋ ಆಗ್ತಾವ. ಅದಕ್ಕೆ ದೇರ್ ಇಸ್ ಮಾಸ್ ಟ್ರಾನ್ಸ್ಫರ್ ಡ್ಯೂ ಟು discharge of ions, due to discharge of ions. See, sometimes it may not be visible, like ಕಾಣಲಿಕ್ಕಿಲ್ಲ. ನಾ ಹೇಳೋದು ಕರೆಕ್ಟ್ ಸೆಂಟೆನ್ಸ್ ಕೇಳ್ರಿ. there is mass transfer due to discharge of ions. ಡಿಸ್ಚಾರ್ಜ್ ಅಂತಂದ್ರ ಈಗ Na+ ಹೋಗಿ Na ಡಿಪಾಸಿಟ್ ಆಗೋದು, ಅದಕ್ಕೆ ಡಿಸ್ಚಾರ್ಜ್ ಅಂತ ಕರೀತಾರೆ. ಒಮ್ಮೆ H+ ಹೊರಗೆ ಹೋಗಿ H2 ಗ್ಯಾಸ್ ಆಗಿಬಿಡ್ತು ಸೊಲ್ಯೂಷನ್ ಅಂತ, Cl- ಹೋಗಿ Cl2 ಆಗ್ತದೆ, ಹೋದ್ಮ್ಯಾಗ -2 ಹೋಗಿ O2 ಹಿಂಗೆ ಹೊರಗೆ ಬರೋದಾಗಲಿ ಅಥವಾ ಅಲ್ಲಿ ಎಲೆಕ್ಟ್ರಾನಿಕ್ ಹತ್ಕೊಂಡು ಡಿಪಾಸಿಟ್ ಆಗೋದಕ್ಕೆ ಏನಂತಾರ, ಡಿಸ್ಚಾರ್ಜ್ ಅಂತ ಕರೀತಾರೆ. ಆ ಪೇಷಂಟ್ ಹಾಸ್ಪಿಟ್ಲ್ ಬಿಟ್ಟು ಡಿಸ್ಚಾರ್ಜ್ ಆಗ್ಯಾರ ನೋಡ್ರಿ, ಬಿಟ್ಟು ಹೋಗ್ಯಾರ ನೋಡ್ರಿ ಅಂತಾರೆ ನೋಡ್ರಿ. ಸೊ ಆ ಟೈಪ್ ಇಲ್ಲಿ ಅಯಾನ್ಸ್ಗಳು ಅಥವಾ ಡಿಸ್ಚಾರ್ಜ್ ಆಗ್ತಾವ ಅಥವಾ ಡಿಪಾಸಿಟ್ ಆಗ್ತಿರ್ತಾವ ಅಂತ ಅರ್ಥ. ಡಿಪಾಸಿಟ್ ಆಗ್ಬೋದು, ಗ್ಯಾಸ್ ಇದ್ರೆ ಲಿಬರೇಟ್ ಆಗ್ಬೋದು. ಗಟ್ಟಿ ಆದಂಥ ವಸ್ತುಗಳು ಮಜ್ಜಿಗೆಯಲ್ಲಿ ಬೆಣ್ಣೆ ಹತ್ಕೊಂಡು ಅಲ್ಲೇ ಹತ್ಕೋಬಹುದು. ಗ್ಯಾಸ್ ಇತ್ತು ಅಂತಂದ್ರ ದೇ ಕಮ್ ಔಟ್ ಆಫ್ ದಿ ಸಿಸ್ಟಮ್. ಇಷ್ಟಾಯ್ತು. ಆಮೇಲೆ ಏನು ಬರೀಬೇಕು ಅಂತಂದ್ರೆ ಡಿಕ್ರೀಸ್ ಆಕರ್ಸ್ ಇನ್ ಸಾಲಿಡ್ಸ್ ಕಂಡಕ್ಟರ್. ಇಟ್ ಆಕರ್ಸ್, ದಿಸ್ ಕಂಡಕ್ಷನ್ ಇಸ್ ಓನ್ಲಿ ಇನ್ ಸಾಲಿಡ್ಸ್. ಇಟ್ ಆಕರ್ಸ್ ಯಾವುದು ಈ ಕಂಡಕ್ಷನ್, ಇಟ್ ಆಕರ್ಸ್ ಇನ್ ಸಾಲಿಡ್ಸ್ ಓನ್ಲಿ. ಮೆಟಾಲಿಕ್ ಕಂಡಕ್ಷನ್ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಓನ್ಲಿ ಇನ್ ಕೇಸ್ ಆಫ್ ಸಾಲಿಡ್ಸ್. ಘನ ವಸ್ತುಗಳಲ್ಲಿ ಮಾತ್ರ ಈ ಒಂದು ಕಂಡಕ್ಷನ್ ಕಾಡ್ಲಿಕ್ಕೆ ಅನುಕೂಲ ಆಗಿರ್ತದೆ ನೋಡ್ರಿ. ಈ ಸೈಡ್ ಇಟ್ ಆಕರ್ಸ್ ಇನ್ aqueous solutions ಅಥವಾ molten substances or molten electrolytes. ಇನ್ನೊಂದ್ಸರಿ it occurs in solids only. zinc ಅಲ್ಲಿ ಕಾಪರ್ ಸಾಲಿಡ್ಸ್ ಆಗಿರ್ತಾವ, alloys ಇರಬಹುದು. ಬಟ್ ಇಟ್ ಆಕರ್ಸ್ ಇನ್ aqueous solution ಅಥವಾ molten electrolyte. NaCl ನೀರು ಹಾಕಿದ್ದೇವಪ್ಪ ಅಂತಂದ್ರೆ aqueous ಅಂತ ಕರೀತಾರ. ಬಿಕಾಸ್ ಆಫ್ ಹೈ ಟೆಂಪರೇಚರ್ ಮೆಲ್ಟ್ ಆಗಿತ್ತು, ಲಿಕ್ವಿಡ್ ಆಗಿತ್ತು ಅಂತಂದ್ರೆ ಮೋಲ್ಟನ್ ಅಂತ ಕರೀತಾರೆ. ಅಲ್ಲಿ ವಾಟರ್ ಇರೋದಿಲ್ಲ ಡ್ಯೂ ಟು ಹೈ ಟೆಂಪರೇಚರ್. ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪಾಗಲಿ ಕೆಲವು ಹೈ ಟೆಂಪರೇಚರಿಗೆ ರೋಡಿನ ಡಾಂಬಾರ್ ಇದಾದಾಗ
ಮೋಲ್ಟನ್ ಸ್ಟೇಟಿಗೆ ಬಂದಿರ್ತಾವೆ ನೋಡ್ರಿ, ಅದರೊಳಗೆ ವಾಟರ್ ಪ್ರಮಾಣ ಇರೋದಿಲ್ಲ, ಇಟ್ ಇಸ್ ನಾಟ್ aqueous, that state is molten state. The other point here, point number 5 you can write, there is no chemical change. ಇಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಗಳು ಆಗೋದಿಲ್ಲ, ಎಲೆಕ್ಟ್ರಾನ್ಸ್ ಹೋಗೋದು ಬರೋದ್ರಿಂದ there is no any major chemical reaction, ಯಾವುದೇ ರಾಸಾಯನಿಕ ಕ್ರಿಯೆಗಳು ಅಥವಾ ಬದಲಾವಣೆಗಳು ಕಂಡು ಬರೋದಿಲ್ಲ. there is no chemical change, there is no chemical change. ಅಂದ್ರೆ ಡ್ಯೂ ಟು ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆಗಳು ನಡೆಯೋದಿಲ್ಲ, ಜಸ್ಟ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗಿರ್ತದೆ. ಸೊ ಹಿಯರ್ there is no chemical change, but here there is chemical change. ಇದರಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ, there is chemical change. ಆ ಕೆಮಿಕಲ್ ಚೇಂಜ್ ಇಂದೇ ಡಿಪಾಸಿಟ್ ಆಗ್ತವೆ, ಎಲೆಕ್ಟ್ರಾನ್ ತಗೋಬಹುದು ಕೊಡಬಹುದು, ಅಯಾನ್ಸ್ಗಳಲ್ಲಿ ಡಿಪಾಸಿಷನ್ ಆಗಿಬಿಡ್ತಾವ ನೋಡಿ, ಅದೇ ರಾಸಾಯನಿಕ ಕ್ರಿಯೆ, ಅದೇ ಕೆಮಿಕಲ್ ಚೇಂಜ್. ಬಿಕಾಸ್ ಆಫ್ ಕೆಮಿಕಲ್ ಚೇಂಜ್ ಓನ್ಲಿ ವಿ ಕುಡ್ ಸಿ ದ ಮಾಸ್ ಟ್ರಾನ್ಸ್ಫರ್, ಹಾಗಾದ್ರಿಂದ ಮಾಸ್ ಟ್ರಾನ್ಸ್ಫರ್ ಆಗಿರುತ್ತೆ ಅಂತ ಮೀನಿಂಗ್. ವೆಲ್, ದೀಸ್ ಆರ್ ದಿ ಡಿಫರೆನ್ಸಸ್ ಬಿಟ್ವೀನ್ ಮೆಟಾಲಿಕ್ ಕಂಡಕ್ಷನ್ ಅಂಡ್ ಅಯೋನಿಕ್ ಕಂಡಕ್ಟೆನ್ಸ್. ಸೊ ಇನ್ನೊಂದ್ಸರಿ ಕೇಳ್ರಿ. First point, metallic conduction, it involves movement of electrons. Athava this conduction is due to the movement of electrons. Aithu it is due to the movement of ions. In the solution irbodu, molten compound irbodu, movement of free ions agodrinda aa conduction ನಾವು observe ಮಾಡ್ತೀವಿ. ಎರಡನೇದು, it decreases with increase in temperature, means it is inversely proportional to temperature. when temperature is more ಅಂತಂದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗಿಬಿಡ್ತದೆ, ಅವು ಒಂದಕ್ಕೊಂದು ಬಡದಾಡಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವ, the rate of collision will increase, so due to their velocity decreases. and ಇಲ್ಲಿ ರಿವರ್ಸ್ ಅದ, with increase in temperature degree of dissociation increase ಆಗ್ತದೆ. ನಾವು ತೆಗೆದುಕೊಂಡಂತಹ ರಾಸಾಯನಿಕ ವಸ್ತುಗಳ ವಿಭಜನೆ ಬಹಳ ಬೇಗಾಗಿ ಡಿಸೋಸಿಯೇಟ್ ಆಗೋದ್ರಿಂದ ಅಯಾನ್ಸ್ಗಳ ಉತ್ಪತ್ತಿ ಏನಾಗ್ಬಿಡುತ್ತೆ, ಜಾಸ್ತಿ ಆಗೋದ್ರಿಂದ ಅಯಾನಿಕ್ ಕಂಡಕ್ಟನ್ಸ್ ಗೋಸ್ ಆನ್ ಇನ್ಕ್ರೀಸಸ್ ವಿತ್ ಟೆಂಪರೇಚರ್. ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟಿರ್ತಾರ, ಆ ಕ್ವಶನ್ ಹೇಗಿರುತ್ತೆ ನೋಡಿ, ಸ್ಯಾಂಪಲ್ ಇನ್ ದ ನೀಟ್, ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಬೋತ್ ಮೆಟಾಲಿಕ್ ಕಂಡಕ್ಷನ್ ಅಂಡ್ ಅಯಾನಿಕ್ ಕಂಡಕ್ಷನ್ ಇನ್ಕ್ರೀಸಸ್, ಬೋತ್ ಡಿಕ್ರೀಸಸ್, ನೋ ಚೇಂಜ್. ಇಲ್ಲ ಮೆಟಾಲಿಕ್ ಕಂಡಕ್ಷನ್ ಮಾತ್ರ ಡಿಕ್ರೀಸ್, ಅಯಾನಿಕ್ ಕಂಡಕ್ಟನ್ಸ್ ಮಾತ್ರ ಇನ್ಕ್ರೀಸ್. ಇದು ಬೆಸ್ಟ್ ಆಪ್ಷನ್ ಇರ್ತಾವ. ಅಂದ್ರೆ ದೇ ಚೆಕ್ ಯುವರ್ ನಾಲೆಜ್, ಯುವರ್ ಅಂಡರ್ಸ್ಟ್ಯಾಂಡಿಂಗ್, ದ ಹೋಲ್ ಕಾನ್ಸೆಪ್ಟ್ ಇನ್ ದ ಟಾಪಿಕ್. ಒಂದು ಎನ್ಸೆಟ್ ವರ್ಡ್ ಬೈ ವರ್ಡ್ ಪೂರ ಅರ್ಥ ಮಾಡ್ಕೊಂಡು ಅಲ್ಲಿ ಕೊಟ್ಟಂತ ಎಕ್ಸಾಂಪಲ್ ಕ್ವಶನ್ ಮಾಡ್ಕೋತ ಹೋದ್ರೆ ನಿಮ್ಮ ಮುಂದೆ ಇಂಡಿಯಾದಾಗ ಯಾರು ಇಲ್ಲ, ಯು ವಿಲ್ ಬಿ ಏಬಲ್ ಟು ಟಾಪ್ ದಿ ಫಸ್ಟ್ ಪ್ಲೇಸ್ ಔಟ್ ಆಫ್ ಔಟ್. The other point, there is no mass transfer, just due to the movement of electrons we don't see any chemical change. ಸೊ ಯಾವುದೇ ರಾಸಾಯನಿಕ ಕ್ರಿಯೆನೇ ಅಲ್ಲಿ ಆಗೋದಿಲ್ಲ ಅಂತಂದಾಗ ಮಾಸ್ ಟ್ರಾನ್ಸ್ಫರ್ ಮಾತೇ ಬರೋದಿಲ್ಲ. ತೆಗೆದುಕೊಂಡಂಥ ವಸ್ತುವಿನ ಪ್ರಮಾಣದಲ್ಲಿ, ಆ ವೇಟ್ನಲ್ಲಾಗಲಿ ಆ ಮಾಸಲ್ಲಾಗಲಿ ಯಾವುದೇ ರೀತಿ ವ್ಯತ್ಯಾಸ ಕಂಡು ಬರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಅಯಾನಿಕ್ ಕಂಡಕ್ಟನ್ಸ್ ಅಥವಾ ಎಲೆಕ್ಟ್ರೋಲಿಟಿಕ್ ಕಂಡಕ್ಷನ್, ಡ್ಯೂ ಟು ಕ್ಯಾಟನ್ಸ್ ಅಂಡ್ ಆನೈನ್ಸ್ ಇನ್ವಾಲ್ವ್ಮೆಂಟ್, ವಿ ಮೇ ಸಿ either ರಿಡಕ್ಷನ್ ಆಗ್ಬೋದು ಅಥವಾ ಆಕ್ಸಿಡೇಷನ್ ಆಗ್ಬೋದು. ಸಮ್ ಅಯಾನ್ಸ್ ಆರ್ ಡಿಸ್ಚಾರ್ಜ್ ಅಪ್ ಅಂತಂದ್ರೆ ಸೊಲ್ಯೂಷನ್ ಅನ್ನು ಬಿಟ್ಟು ಬಂದು ರಾಡ್ ಹತ್ಕೋಬಹುದು, ಅಥವಾ ಗ್ಯಾಸ್ ಇದ್ದಪ್ಪ ಅಂದ್ರೆ ಎಸ್ಕೇಪ್ ಆಗ್ಬೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಚಾರ್ಜ್ ಆಫ್ ಅಯಾನ್ಸ್. ನೆನಪಿರಲಿ, ಮೀನ್ ವೈಲ್ ಐ ವುಡ್ ಲೈಕ್ ಟು ರಿಮೈಂಡ್ ಯು, ಯಾವ ಅಯಾನ್ಸ್ಗಳು ಮೊದಲು ಡಿಸ್ಚಾರ್ಜ್ ಆಗ್ತವೆ ಡಿಪೆಂಡ್ಸ್ ಅಪಾನ್ ದಿ ದೇರ್ SRP ವ್ಯಾಲ್ಯೂ. ಹೈಯರ್ ದ SRP ವ್ಯಾಲ್ಯೂ ಜಲ್ದಿ ಡಿಪಾಸಿಟ್ ಆಗ್ತದೆ ನೋಡ್ರಿ. ಒಂದು ಸೊಲ್ಯೂಷನ್ ಕಾಪರ್ ಸಲ್ಫೇಟ್ ಅದ, ಇನ್ನೊಂದ್ರೆ ಯಾವಾಗ ಹಾಕಿರ್ತೀವಿ ಅದರೊಳಗೆ ಜಿಂಕ್ ಡಿಪ್ ಮಾಡ್ತೀವಿ, ಆ ಮಾಡಿದಂಥ ಮೆಟಲ್ ಒಳಗಿರ್ತಕ್ಕಂಥ ಮೆಟಲಿಂದು SRP ವ್ಯಾಲ್ಯೂಗಳು ಡಿಫರೆನ್ಸ್ ಎಲ್ಲಿ ಜಾಸ್ತಿ ಬರುತ್ತೋ ಅಲ್ಲಿ ರಿಡಕ್ಷನ್ ಜಾಸ್ತಿ ಆಗ್ತಿರ್ತದೆ. ಅಂದ್ರೆ ದ್ಯಾಟ್ ಮೆಟಲ್ ಅಯಾನ್ ಅಥವಾ ದ್ಯಾಟ್ ಮೆಟಲ್ ಹೂಸ್ SRP ವ್ಯಾಲ್ಯೂ
ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಹೆಚ್ಚಿಗೆ ಇರ್ತದೋ ಜಲ್ದಿ ಡಿಪಾಸಿಟ್ ಆಗ್ತದೆ, ಜಲ್ದಿ ಹೊರಗಡೆ ಬರ್ಲಕ್ಕ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಇವೆಲ್ಲ ನೀಟ್ ಸೇಟ್ ಇನ್ಫಾರ್ಮೇಶನ್ ಅದ. ಯು ಆರ್ ಸಪೋಸ್ ಟು ಪ್ರಿಪೇರ್ ಗೋಯಿಂಗ್ ಟು ದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ವೆಲ್, finally we see this metallic conduction only in case of solids. ಘನ ವಸ್ತುಗಳಲ್ಲಿ ಮಾತ್ರ ಇದು ಕಂಡು ಬರ್ತದ. ಎಕ್ಸಾಂಪಲ್ ಜಿಂಕ್ ಇರ್ಬೋದು, ಕಾಪರ್ ಇರ್ಬೋದು, ಅಂಥಲ್ಲಿ ಮಾತ್ರ ಇದನ್ನು ನೋಟಿಸ್ ಮಾಡ್ತೀವಿ. ಇದು ಅಂದ್ರೆ ಎಕ್ವೆಸ್ ಸೊಲ್ಯೂಷನ್ ಇರ್ಬೋದು ಅಥವಾ ಮೋಲ್ಟನ್ ಎಲೆಕ್ಟ್ರೋಲೈಟ್ ನಲ್ಲಿ ಕಂಡು ಬಂದಿರುತ್ತೆ ನೋಡ್ರಿ. ಸೊ ದೀಸ್ ಆರ್ ದಿ ಡೆಫಿನಿಷನ್, ಫ್ಯಾಕ್ಟರ್ಸ್ ಮತ್ತು ಡಿಫರೆನ್ಸಸ್ ಬಿಟ್ವೀನ್ ಮೆಟಾಲಿಕ್ ಕಂಡಕ್ಷನ್ and ionic conduction. Well, now we shall take up determination of. Before that, one more information we add. Content is, in fact, in the beginning of this topic we have discussed few terms. Once again I am taking those words for a while. I write heading substances ಅಥವಾ chemical compounds ಅನ್ಬೋದು. We broadly classify them as, we see three categories as. Two we can do electrolytes. Well, total in electrochemistry, see the word electro and the electricity related to the electrolyte. Electrolyte ಅಂದ್ರೆ aqueous ಇರಬಹುದು, molten ಇರಬಹುದು. ಟೋಟಲ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊತೀವಿ. ನಮ್ಮ ಬಾಡಿ ಒಳಗೆ ಕೂಡ ದರ್ ಒಂದು ಸೆಲ್ಯುಲರ್ ಫ್ಲೂಯಿಡ್ ಪ್ರೆಸೆಂಟ್ ಇರ್ತದೆ. ವಿ ಸಿ ಮೆನಿ ಸೆಲ್ಯುಲರ್ ಆಕ್ಟಿವಿಟೀಸ್, ಎಂಜೈಮ್ಯಾಟಿಕ್ ಆಕ್ಟಿವಿಟೀಸ್ ಆಗಲಿ, ಹಾರ್ಮೋನಲ್ ಫಂಕ್ಷನ್ಸ್ಗಳು. ವಿ ಸಿ ಆಲ್ ದೋಸ್ ಥಿಂಗ್ಸ್ ಇನ್ ದ body mechanism in the living world. We see those substances basically as electrolytes and non-electrolytes. Remember, our main focus in this topic, we are going to study about the chemistry of electrolytes, because we are interested in knowing their nature, their degree of dissociation and their solvation of ions, their mobility, their conduction, their production, looking into the electrochemical series. ಎಲ್ಲ ಸೈಂಟಿಫಿಕಲಿ ವಿಚಾರ ಮಾಡಿಕೊಂಡು ಆ ಇನ್ಫಾರ್ಮೇಷನ್ಸ್ಗಳು ನಾವು ಫೈಂಡ್ ಔಟ್ ಮಾಡಿರ್ತೀವಿ ನೋಡ್ರಿ. ಈಗ ಇವು ಬ್ರೀಫಾಗಿ ಡಿಫೈನ್ ಮಾಡ್ತೀನಿ. ಈ ಟಾಪಿಕ್ ಶುರು ಮಾಡೋ ಸ್ವಲ್ಪ ತಮ್ಮ ಮಾಹಿತಿ ಕೊಟ್ಟಿದ್ದೇವೆ ನಾವು ಆಲ್ರೆಡಿ, ಆದರೆ ಈ ಸಂದರ್ಭ ಬಂದದ ಇನ್ನೊಂದು ಸರಿ ಇದನ್ನು ನಾವು ಅರ್ಥ ಮಾಡ್ಕೋ ಪ್ರಯತ್ನ ಮಾಡ್ತೀವಿ. ವಿ ಡಿಫೈನ್ electrolyte as chemical substances which ionize into respect to ions after passing the electricity. ಅಂತಂದ್ರೆ ಯಾವ ರಾಸಾಯನಿಕ ವಸ್ತುಗಳು ಎಕ್ವೇಸ್ ಮೀಡಿಯಮ್ದಾಗಲಿ ಮೋಲ್ಟನ್ ಆಗಲಿ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಕಂಡಕ್ಷನ್ ತೋರಿಸ್ತಾವ, ಮೇಲಾಗಿ ಆ ವಸ್ತುಗಳು ಅವುಗಳ ರೆಸ್ಪೆಕ್ಟ್ ಟು ಅಯಾನ್ಸ್ಗಳಲ್ಲಿ ಡಿಸೋಸಿಯೇಟ್ ಆಗ್ತವ, ಅಂತಹ ವಸ್ತುಗಳಿಗೆ ಏನಂತಾರೆ ಎಲೆಕ್ಟ್ರೋಲೈಟ್ಸ್ ಅಂತೇಳಿ ಕರೀತಾರೆ. ಅಂದ್ರೆ ದೇ ಪ್ರೊಡ್ಯೂಸ್ ರೆಸ್ಪೆಕ್ಟ್ ಅಯಾನ್ಸ್, ಕ್ಯಾಟೈನ್ಸ್ ಮತ್ತು ಯಾನೈನ್ಸ್ಗಳನ್ನು ಉತ್ಪತ್ತಿ ಮಾಡ್ತಾವ, ಅಂಥವಕ್ಕೆ ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಈ ಸೈಡ್ ನಾವು ನೋಡಿದಾಗ ಯೂರಿಯಾ ಇರ್ಬೋದು, ಗ್ಲೂಕೋಸ್ ಅಥವಾ ಸುಕ್ರೋಸ್, ಕೆಲವೊಂದು ವಸ್ತುಗಳು ನೋಡಿದಾಗ ದೇ ಡೋಂಟ್ ಡಿಸೋಸಿಯೇಟ್. ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ತೊಗೊಂಡಿವಿ, ಮೊದಲು ಅಷ್ಟೇ ಇದ್ದವು, ಈವನ್ ಇನ್ ಫೈನಲ್ ಸ್ಟೇಜ್ ಆಲ್ಸೋ ದ ಸೇಮ್ ಓನ್ಲಿ. ಅದಕ್ಕೆ ನಾವು ಕ್ವಾಲಿಟೇಟಿವ್ ಪ್ರಾಪರ್ಟಿ ಸ್ಟಡಿ ಮಾಡೋ ಮುಂದೆ ಆ ಟಾಪಿಕ್ನೊಳಗೆ ನಮ್ಗೆ ಯಾವುದೇ ರೀತಿ ತೊಂದರೆ ಇದ್ದಿದ್ದಿಲ್ಲ. ಯಾಕೆ ಆ ಈಕ್ವಸ್ಟ್ ಒಂದು ತೋತಿದ್ದೆವು, ಅಬ್ಸರ್ವೇಷನ್ ಮಾಡಿದ್ದೂ ಸೇಮ್ ಇತ್ತು, ನಾವು ಹಾಕಿದ್ದೂ ಸೇಮ್ ಇತ್ತು, ಸೇಮ್ ಬೈ ಸೇಮ್ ಕ್ಯಾನ್ಸರೇ ಒಂದು ಬರ್ತಿತ್ತು, ಏನು ಸಮಸ್ಯೆ ಇದ್ದಿದ್ದಿಲ್ಲ. ಆದರೆ ಅದೇ NaCl ಆಗಲಿ, ಎಸ್ಟಿಕ್ ಆ್ಯಸಿಡ್, ಬೆಂಜೋಕ್ ಆ್ಯಸಿಡ್ ನೋಡಿ ಹೈಡ್ರೋಜನ್ ಬಾಂಡಿಂಗ್ ಆಗ್ಬೋದು, ಡಿಸೋಸಿಯೇಟ್ ಆಗಿ ಅಸೋಸಿಯೇಟ್ ಆಗಿ ಹೆಚ್ಚು ಕಡಿಮೆ ಆಗೋದ್ರಿಂದ ನಮಗೆ ಸಮಸ್ಯೆ ಆಗಿ ಆ ಎಲ್ಲ ಕ್ವಾಲಿಟೇಟಿವ್ ಪ್ರಾಪರ್ಟಿಗಳು ಕೂಡ ಮಾಡಿಫೈ ಮಾಡೋಂಥ ಸಂದರ್ಭ ಒದಗಿ ಬಂದಿತ್ತು ನೋಡ್ರಿ. ಸೊ ಇಲ್ಲಿ non-electrolytes are those substances which do not produce ions upon ionization. Urea, glucose, sucrose. Examples: urea
ಗ್ಲೂಕೋಸ್, ಸುಕ್ರೋಸ್ ಎಕ್ಸೆಟ್ರಾ ಕೇಳ್ತಾವ್ರು ಸಿ ಇ ಟಿ ನೀಟ್ ಒಳಗೆ. ಫಾರ್ ನಾನ್ ಎಲೆಕ್ಟ್ರೋಲೈಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವ್ಯಾಟ್ ಎಫೆಕ್ಟ್ ಅಂತ ಕೇಳ್ತಾರೆ. ಆ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ ಸೊಲ್ಯೂಷನ್ ಟಾಪಿಕ್ನೊಳಗೆ. ನಾನ್ ಎಲೆಕ್ಟ್ರೋಲೈಟ್ ಡಿಸೋಸಿಯೇಟ್ ಆಗೋದಿಲ್ಲ. ಸೊ ನ್ಯೂಮರೇಟರ್ ಸೇಮ್, ಡಿನಾಮಿನೇಟರ್ ಸೇಮ್. ಆನ್ಸರ್ ಎಷ್ಟಿರುತ್ತೆ? I = 1 ಇರ್ತದೆ. ಇವು ಎಲೆಕ್ಟ್ರೋಲೈಟ್ಸ್ಗಳಿಗೆ ಡಿಸೋಸಿಯೇಟ್ ಆಗ್ಬೋದು, ಅಸೋಸಿಯೇಟ್ ಆಗ್ಬೋದು. ತೆಗೆದುಕೊಂಡಂಥ ವಸ್ತುವಿಗಿಂತಲೂ ಹೆಚ್ಚಾಗಿ ಮೋರ್ಸ್ ಪ್ರೊಡ್ಯೂಸ್ ಆಗ್ಬೋದು, ಕಮ್ಮು ಆಗ್ಬೋದು. ಅದಕ್ಕೆ ಐ ಮೇ ಬಿ ಮೋರ್ ದೆನ್ 1 ಆರ್ ಲೆಸ್ ದೆನ್ 1. ಭಾಳ ಸರಳಾಗಿ ನಮಗೆ ಫೂಲ್ ಮಾಡೋಂಥ ಸಂದರ್ಭ ಬರ್ತದೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಮುಂದೆ ಇದನ್ನು ಏನು ಮಾಡ್ತೀವಿ ನಾವು? ವಿ ಸ್ಟಿಲ್ ಬೈಫರ್ಕೇಟ್. ಇದು ಮತ್ತೆ ವಿಧವಾಗಿ ಮಾಡಿದಾಗ ವಿ ಗೆಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಈ ಕಡೆ ವೀಕ್ ಎಲೆಕ್ಟ್ರೋಲೈಟ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಮತ್ತು ವೀಕ್ ಎಲೆಕ್ಟ್ರೋಲೈಟ್. ಸೊ ಜನರಲ್ ಆಗಿ those electrolytes which dissociate completely or which undergoes maximum ionization to give the respective cations and anions are called as strong electrolyte. Example, aqueous HCl ಇರಬಹುದು, H2SO4, KCl ಇರಬಹುದು, NaOH ಇರಬಹುದು. ಈ ವಸ್ತುಗಳು ತೆಗೆದುಕೊಂಡು ನಾವು aqueous medium ಹಾಕಿದಾಗ ಏನಾಗ್ತದೆ? they will dissociate maximum. ಸಾಧ್ಯವಾದಷ್ಟು ಹಾಕಿದ ಮಾಲಿಕ್ಯೂಲ್ಸ್ಗಳು they produce large number of ions. ಒಡೆದು ಅಯೋನೈಸ್ ಆಗಿ they produce the respective cations and anions. ಅಂಥವಕ್ಕೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತೇಳಿ ಕರಿತೀವಿ ನೋಡ್ರಿ. ಈ ಸೈಡ್ those electrolytes like acetic acid ಇರ್ಬೋದು, ಬೆಂಜೋಯಿಕ್ ಆಸಿಡ್ ಇರ್ಬೋದು, ಅಮೋನಿಯಂ ಹೈಡ್ರಾಕ್ಸೈಡ್ ಇರ್ಬೋದು. ಅವು ಪಾರ್ಷಿಯಲಿ ಡಿಸೋಸಿಯೇಟ್ ಆಗ್ತಾವೆ. ಪೂರ 100% ಡಿಗ್ರಿ ಆಫ್ ಡಿಸೋಸಿಯೇಷನ್ ಇರೋದಿಲ್ಲ. 100 ತೊಗೊಂಡಿದ್ದೆವಪ್ಪ ಅಂದ್ರೆ ಒಂದು 60-70 ಹೆಲ್ದಿ ಇರ್ತಾವ, ಅಷ್ಟೇ ಡಿಸೋಸಿಯೇಟ್ ಆಗ್ತವೆ. ಬಟ್ ಇಲ್ಲಿ ಹಂಗಲ್ಲ, ಎಷ್ಟು ತೊಗೊಂಡು ಅಷ್ಟು ಸಂಪೂರ್ಣವಾಗಿ ಅಯೋನೈಸ್ ಆಗಿ ದೇ ಪ್ರೊಡ್ಯೂಸ್ ದೇ ರೆಸ್ಪೆಕ್ಟಿವ್ ಕ್ಯಾಟನ್ಸ್ ಅಂಡ್ ಆನಿಯನ್ಸ್. ಅಂದ್ರೆ ದೇ ಅಂಡರ್ಗೋ ಕಂಪ್ಲೀಟ್ ಅಯೋನೈಸೇಷನ್, ದೇ ಅಂಡರ್ಗೋ ಪಾರ್ಷಿಯಲ್ ಡಿಸೋಸಿಯೇಷನ್. ಇನ್ಕಂಪ್ಲೀಟ್ ಡಿಸೋಸಿಯೇಷನ್ ಆಗಿರ್ತಾವ. ಪೂರ 100% ಡಿಗ್ರಿ ಆಫ್ ಡಿಸೋಸಿಯೇಷನ್ ನೋಡಲಿಕ್ಕೆ ಸಿಗೋದಿಲ್ಲ. ಅದಕ್ಕೆ ಅಲ್ಲಿ ಎಕ್ಸಾಂಪಲ್ ಏನು ಬರೀತೀವಿ ನಾವು? NH4OH, ಅಮೋನಿಯಂ ಹೈಡ್ರಾಕ್ಸೈಡ್ ಮತ್ತು ಎಸ್ಟಿಕ್ ಆಸಿಡ್ CH3COH ಅಥವಾ ಬೆಂಜೋಯಿಕ್ ಆಸಿಡ್. ಇನ್ಫ್ಯಾಕ್ಟ್ ಆಲ್ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆರ್ ಸ್ಲೋ ರಿಯಾಕ್ಷನ್ಸ್. ಇವತ್ತು ಅಮೈನ್ ಇರಲಿ, ಆಲ್ಡಿಹೈಡ್ಸ್ ಇರಲಿ, ಕ್ಯೂಟೋನ್ಸ್ ಇರಲಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇರಲಿ, ಸಾಮಾನ್ಯವಾಗಿ ಆ ರಿಯಾಕ್ಷನ್ಸ್ಗಳು ಸ್ಲೋ ಇರ್ತಾವೆ. ಆಯಿತು, ಅಲ್ಲಿ ಬರ್ತಕ್ಕಂಥ ನಾವೇನು ಆಸಿಡ್ಸ್ ಓದ್ತೀವಿ, ಎಸ್ಟಿಕ್ ಆಸಿಡ್ ಇರ್ಬೋದು, ಆಕ್ಸಾಲಿಕ್ ಆಸಿಡ್ 1,2 ಇಥೈಲ್ ಡೈಓಯಿಕ್ ಆಸಿಡ್ ಇರ್ಬೋದು, ಬೆಂಜೋಯಿಕ್ ಆಸಿಡ್ C6H5COH ಇರ್ಬೋದು. ಸಾಮಾನ್ಯವಾಗಿ ನೋಡಿದಾಗ ಈ ಆಸಿಡ್ಸ್ಗಳು ವೀಕ್ ಆಗಿರ್ತವೆ. ನೀವು ಒಂದು ತಿಳ್ಕೊಂಡ್ರೆ ಎಲೆಕ್ಟ್ರೋಲೈಟ್ ಅಂತಂದ್ರೆ ಏನಿರ್ಬೋದು? ಅದು ಇಟ್ ಮೇ ಬಿ ಎ ನ್ಯೂಟ್ರಲ್ ಸಾಲ್ಟ್ ಇರ್ಬೋದು. NaCl ಇಸ್ ಅ ಸಾಲ್ಟ್, ಬಟ್ ಯು ಕಾಲ್ ಇಟ್ ಇಸ್ ಎಲೆಕ್ಟ್ರೋಲೈಟ್. ಒಟ್ಟು ಅದು ನೀರು ಹಾಕಿದ ತಕ್ಷಣ ಡಿಸೋಸಿಯೇಟ್ ಆಗಿ ರೆಸ್ಪೆಕ್ಟ್ ಅಯೋನ್ಸ್ ಕೊಡಬೇಕು. ಆಸಿಡ್ ಇರ್ಬೋದು, ಬೇಸ್ ಇರ್ಬೋದು, ಸಾಲ್ಟ್ ಇರ್ಬೋದು. These electrolytes may be acid, base ಅಥವಾ salt. NaCl is acid, NaCl is a neutral salt, NaCl is a salt, HCl is acid, NaOH is a base. Whenever acid and base combine, they undergo neutralization reaction, they produce the salt. That heat liberated is called as enthalpy of neutralization. You are done that. Use first practical indicator methyl orange, phenolphthalein ಯಾವುದು ಯೂಸ್ ಮಾಡಿಕೊಂಡು ಬ್ಯೂರೇಟಮ್ ಒಂದು ಸೊಲ್ಯೂಷನ್ ಈ ಕಡೆ ಬೇಕಾದ ಒಂದು ತೆನ್ನ ಪಿಪೆಟ್ ಮಾಡಿ ಸೊಲ್ಯೂಷನ್ ಹಾಕಿ ಒಂದು ಡ್ರಾಪ್ಸ್ ಇಂಡಿಕೇಟರ್ ಹಾಕ್ಕೊಂಡು ಸ್ಲೋಲಿ ಡ್ರಾಪ್ಸ್ ಹಾಕೋತ ಹೋಗಿ ಕಲರ್ ನೋಡಿದೆವು. ಆ್ಯಂಡ್ ಇಟ್ ಕೇಮ್ಸ್ ಪರ್ಮನೆಂಟ್ ಕಲರ್. ಆವಾಗ ನ್ಯೂಟ್ರಲೈಸ್ ಆಗ್ಯದ. ಅದು ಆ್ಯಸಿಡ್ನೂ ಅಲ್ಲ, ಬೇಸ್ ಇಲ್ಲ. ಎಲ್ಲಿತ್ತು ಆ್ಯಸಿಡ್ ಇತ್ತು ಒಂದು ಗುಣ ಇತ್ತು, ಬೇಸಿಗೆ ಒಂದು ಬರ್ತಿತ್ತು. ಎರಡು ಪ್ರಪೋರ್ಷನೇಟ್ ಆಗಿ ರಿಯಾಕ್ಷನ್ ಸಂಪೂರ್ಣವಾಗಿ ಆದಾಗ ದಟ್ ಬಿಕಮ್ ನ್ಯೂಟ್ರಲ್ ಸೊಲ್ಯೂಷನ್. ಅಂಥರ ಲಿಟ್ಮಸ್ ಪೇಪರ್ ಯಾವತ್ತು ಕಲರ್ ಚೇಂಜ್ ಆಗೋದು. ವೆಲ್, ವಿ ಆರ್ ಸ್ಟಡಿಂಗ್. ಇನ್ಫ್ಯಾಕ್ಟ್ ದಿಸ್ ಇಸ್ 9th ವಿಸಿಟ್, 9th ಕ್ಲಾಸ್ ಫಾರ್ ಟಾಪಿಕ್ ಎಲೆಕ್ಟ್ರೋಕೆಮಿಸ್ಟ್ರಿ. ಇನ್ನೂ ಒಂದು 5 ಕ್ಲಾಸ್ ಬೇಕಾಗ್ತದೆ. ಮೋಸ್ಟ್ಲಿ 4 ಅಥವಾ 5 ವಿಸಿಟ್ಸ್ ಬೇಕು. ಇವತ್ತಿಂದ ಏನು ಡಿಸ್ಕಷನ್ ಮಾಡಿದೆವು ಅಂತಂದ್ರೆ, ನಾವು ಮೇಜರ್ ಇನ್ಫಾರ್ಮೇಷನ್ ಟಾಪಿಕ್ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ we have defined metallic conduction and factors affecting metallic conduction,
ಈ ಸೈಡ್ ಅಯೋನಿಕ್ ಕಂಡಕ್ಷನ್ ಮತ್ತು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯೋನಿಕ್ ಕಂಡಕ್ಷನ್. ಇವೆಲ್ಲ ಆದ್ಮೇಲೆ ಲೇಟೆಸ್ಟ್ ಸ್ಟೇಜ್ಗೆ ಏನು ಮಾಡಿದೆವು, ಡೀಟೇಲ್ ಆಗಿ ನೀಟ್ ಮತ್ತು CET ಪರ್ಪಸ್ ಇಟ್ಕೊಂಡು ಥಿಯರಿ ಕಡೆ ಕೂಡ ಲಕ್ಷ್ಯ ಕೊಟ್ಟು ಗೊತ್ತು. ಡಿಫರೆನ್ಸಸ್ ಬಿಟ್ವೀನ್ ಮೆಟಾಲಿಕ್ ಕಂಡಕ್ಷನ್ ಮತ್ತು ಅಯೋನಿಕ್ ಕಂಡಕ್ಷನ್ ಕೂಡ ಕೆಲವೊಂದು 4-5 ಪಾಯಿಂಟ್ಸ್ ಕೂಡ ಡಿಸ್ಕಷನ್ ಆಗ್ಯದ. ಯಾವ ರೀತಿ ಆ ಫ್ಯಾಕ್ಟರ್ಸ್ಗಳು ಅದನ್ನು ಇನ್ಫ್ಲುಯೆನ್ಸ್ ಮಾಡ್ತಾವ ಅನ್ನೋದು ಕೂಡ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಅದಾದ್ಮೇಲೆ ಎಲ್ಲಿ ಬಂದೆವು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳನ್ನು 2 ವಿಭಜನೆಯಾಗಿ ಮಾಡಿದ್ದೀವಿ, ಎಲೆಕ್ಟ್ರೋಲೈಟ್ಸ್ ಮತ್ತು ನಾನ್ ಎಲೆಕ್ಟ್ರೋಲೈಟ್ಸ್. ಯಾವ ವಸ್ತು ಡಿಸೋಸಿಯೇಟ್ ಆಗಂತ ಪ್ರವೃತ್ತಿ ಹೊಂದಿರ್ತಾವೋ ಅಂಥವಕ್ಕೆ ಎಲೆಕ್ಟ್ರೋಲೈಟ್ ಅಂತೀವಿ. ಅವಳ 2 ವಿಧಗಳು ಅವ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಮತ್ತು ವೀಕ್ ಎಲೆಕ್ಟ್ರೋಲೈಟ್. ಸಾಮಾನ್ಯವಾಗಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆರ್ ದೋಸ್ ವಿಚ್ ಡಿಸೋಸಿಯೇಟ್ ಕಂಪ್ಲೀಟ್ಲಿ ಇಂಟು ರೆಸ್ಪೆಕ್ಟ್ ಅಯಾನ್ಸ್. ಎಕ್ಸಾಂಪಲ್ HCl ಅದ, H2SO4 ಇವೆಲ್ಲ ಸೊಲ್ಯೂಷನ್ ಪೂರ ಇದು ಆಗಿ ಅಯಾನ್ಸ್ ಕಂಪ್ಲೀಟ್ ಆಗಿ ಸಿಗ್ತಾವ. ಅದೇ ವೀಕ್ ಎಲೆಕ್ಟ್ರೋಲೈಟ್ಗಳು ಪಾರ್ಷಿಯಲ್ ಆಗಲಿ ಅಥವಾ ಇನ್ಕಂಪ್ಲೀಟ್ ಡಿಸೋಸಿಯೇಷನ್ ಆಗ್ತಿರ್ತಾವ. 100% ಡಿಗ್ರಿ ಆಫ್ ಡಿಸೋಸಿಯೇಷನ್ ಇರೋದಿಲ್ಲ. ಎಕ್ಸಾಂಪಲ್ ಬರ್ತೀವಿ. ಸೊ ದಿಸ್ ಈಸ್ ದ ಟುಡೇಸ್ ಇನ್ಫಾರ್ಮೇಶನ್. ಇನ್ ದ ನೆಕ್ಸ್ಟ್ ವಿಸಿಟ್ ವಿ ಶಾಲ್ ಗೋ ಫಾರ್ ಡಿಟರ್ಮಿನೇಷನ್ ಆಫ್ ಕಂಡಕ್ಟೆನ್ಸ್ ಅಥವಾ ರೆಸಿಸ್ಟೆನ್ಸ್, ಕಂಡಕ್ಟಿವಿಟಿ. ಒಂದು ಬಂತು ಅಂದ್ರೆ ಎಲ್ಲನೂ ತಾಗಬರ್ತಾವ, ಲಿಂಕ್ ಇರ್ತವೆ ಒಂದಕ್ಕೊಂದು ಡಾಟಾ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ. ಸೊ ದಟ್ ವಿಲ್ ಬಿ ಅವರ್ ನೆಕ್ಸ್ಟ್ ವಿಸಿಟ್. Using the Wheatstone bridge, we are going to determine the conductance or resistance of the electrolytic solution. Even to some extent in physics also we are using the principle of Wheatstone bridge and post box ante bartava. But nam chemistry hang irtada, that we shall see in our next visit. Till then, take care, have a nice day, stay home. Thank you.